ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋರೆ ನಮ್ಮ RCB ಪ್ಲೇಯರ್ ಆದಂಥ ಸ್ವಸ್ತಿಕ್ ಚಿಕಾರ ಫುಲ್ ಅವನ ಅಜ್ಜಿ IPL ಅಲ್ಲಿ ಹಿಂದೆ ವಿರಾಟ್ ಕೊಹ್ಲಿ ಒಂಥರ ಬಾಲ ಥರ ಸುತ್ತಾ ಇದ್ರು. ಇವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಏನಮ್ಮ ಅಂದರೆ, ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿದ್ರಂತೆ, ವಿರಾಟ್ ಕೊಹ್ಲಿ ಇದನ್ನು ಸಾಕಷ್ಟು ಸಲ ಹೇಳಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ, ಇಂಪ್ಯಾಕ್ಟ್ ಪ್ಲೇಯರ್ ರಿಲೇಟೆಡು. ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗೆಲ್ಲ ಆಡಲ್ಲಾಗಿರೋ ಕ್ರಿಕೆಟ್ನ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದು ನಾವು ನೋಡಿದ್ದೀವಿ. ಹಾಗಂತ ಏನು ರೋಹಿತ್ ಶರ್ಮಾ ತಪ್ಪು ಇವ್ರು ಸರಿ ಅಂತ ಏನು ಹೇಳ್ತಾ ಇಲ್ಲ ನಾನು. ಒಟ್ಟಲ್ಲಿ ಅವರವರ ವಿವೇಚನೆ ಅಷ್ಟೇನೆ. ವಿರಾಟ್ ಕೊಹ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನೇನಾದ್ರು ಆಡೋ ಥರ ಆಯಿತು ಅಂತಂದರೆ ನಾನು ಅವತ್ತು ಕ್ರಿಕೆಟೇ ಆಡಲ್ಲ, IPL ಆಡಲ್ಲ. ನಾನು ಫಿಟ್ ಇರೋರ್ಗು ಕೂಡ ಕ್ರಿಕೆಟ್ನ ನಾನು ನಾರ್ಮಲ್ ಆಸ್ ಎ ಪ್ಲೇಯರ್ ಆಗಿ ಆಡ್ತೀನಿ, ಲೆವೆಲ್ ಇರೋ ಥರನೇ ಆಡ್ತೀನಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಆಡಬೇಕಾಗಿ ಬಂತು ಅಂತಂದರೆ ನಾನು ಕ್ರಿಕೆಟ್ನೇ ಆಡಲ್ಲ, IPL ಆಡಲ್ಲ ಅಂತ ಇವರಿಗೆ ಹೇಳಿದಾರಂತೆ. ಆ್ಯಂಡ್ ಇವರು ಅದನ್ನು ಬಂದ್ಬಿಟ್ಟು ಹೇಳಿದ್ದಾರೆ. ಇವ್ರ ಹತ್ರ ಮಾತ್ರ ಅಂದರೆ ಎಲ್ಲರ ಹತ್ರನೂ ಕೂಡ ಹೇಳಿದ್ದಾನೆ, ಆಡಿದ್ರೆ ಕ್ರಿಕೆಟ್ನ ಮೈನ್ ಲೆವೆಲಲ್ಲಿ ಇರ್ಬೇಕು. ನಾನು ಗತ್ತೋಗಿರೋ ಇಷ್ಟು ವರ್ಷ ಲೆವೆನಲ್ಲಿ ಇದ್ಬಿಟ್ಟು ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋವಂಥದ್ದು ಏನು ಕೆರಿಯರ್ ಎಂಡಲ್ಲಿ ಅದೆಲ್ಲ ನನ್ಗೆ ಗೊತ್ತಲ್ಲ. ಇದು ನನ್ನ ಗತ್ತೋ, ಲೆವೆನಲ್ಲಿ ಇರಬೇಕು, ಫೀಲ್ಡಿಂಗ್ ಮಾಡಬೇಕು, ನಾನು ಅದೇ ನನ್ನ ಗತ್ತೋ ಅಂತ ಹೇಳಿದರೆ ಮೆಚ್ಕೊಬೇಕು. ಆ್ಯಂಡ್ ಅಪ್ಡೇಟ್ ನಂಬರ್ 2, ಜಸ್ಪ್ರೀತ್ ಬುಮ್ರಾ ಬಗ್ಗೆ ಮಾತಾಡಿದರೆ IB de Villiers ಅವರು. ಗ್ರೇಟ್ ಟು ಸಿ ಬುಮ್ರಾ ಇನ್ ದ ಸ್ಕ್ವಾಡ್, ಫಿಟ್ ಆ್ಯಂಡ್ ರೆಡಿ ಟು ಗೋ. ಐ ಡೋಂಟ್ ಥಿಂಕ್ ಹಿ ಪ್ಲೇ ಆಲ್ ದ ಗೇಮ್ಸ್, ಅಂದರೆ ಏಷ್ಯಾ ಕಪ್ಪಲ್ಲಿ ಎಲ್ಲ ಗೇಮೂ ಆಡೋದಿಲ್ಲ ಅಂತ ಹೇಳಿದರೆ. ಹೌದು, ಒಬ್ಬಿಯಸ್ಲಿ ಆ ಒಮಾನು ಮತ್ತು UAE ಮೇಲೆಲ್ಲ ಇದೆಯಲ್ಲ, ಅವ್ರ ಮೇಲೆಲ್ಲ ಏನಕ್ಕೆ ಆಡಬೇಕು ಜಸ್ಪ್ರೀತ್ ಬುಮ್ರಾ. ಹೌದು, 2 ಮ್ಯಾಚ್ ರೆಸ್ಟ್ ತಗೊಂತು ಅಂತಂದರೆ ಬೇರೆ ಟೀಮ್ಗಳ ಮೇಲೆ, ಪಾಕಿಸ್ತಾನ ಮೇಲೆ ಎಲ್ಲ ಮೈನ್ ಟೀಮ್ ಮೇಲೆ ಆಡಿದ್ರೆ ಸಾಕು. ಅಂದರೆ ಗ್ರೂಪ್ ಸ್ಟೇಜ್ ಮ್ಯಾಚ್ನ ಇವರು ಅವೆರಡು ಟೀಮ್ ಮೇಲೆ ಅವಾಯ್ಡ್ ಮಾಡಿದ್ರು ಆಗುತ್ತೆ. ಅಲ್ಲಿ ಹರ್ಷಿತ್ ರಾಣಾ ಅವ್ರನ್ನೂರನ್ನ ಆಡಿಸಿದ್ರು ಆಗುತ್ತೆ. ಏನು ನೆಗ್ಲಿಜೆನ್ಸ್ ಅಂತ ಅಲ್ಲ, ಒಮಾನ್ ಮೇಲೆ UAE ಮೇಲೆ ಏನು ಇವ್ರು ಆಡಬಾರ್ದು ಅಂತ ಏನಿಲ್ಲ. ಒಟ್ಟಲ್ಲಿ ಅವ್ರ ಮೇಲೆ ಇವರೇ ಸಾಕು. ಅಲ್ಲಿ ಹರ್ಷಿತ್ ರಾಣಾ ಎಲ್ಲ ಆಡ್ತು ಅಂದರೆ ಇವರೇ ಸಾಕು. ಅಲ್ಲೇನು ಜಸ್ಪ್ರೀತ್ ಬುಮ್ರಾ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡುವಂಥದ್ದೆಲ್ಲ ಏನು ಇಲ್ಲ ಅಲ್ಲ ಅವ್ರ ಮೇಲೆ. ಅಪ್ಡೇಟ್ ನಂಬರ್ 3, ನಮ್ಮ RCB ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಮೊಬಾಟ್ ಅವರು ಮಾತಾಡಿದರೆ CSK ಬಗ್ಗೆ. ಏನು ಸಾಕಷ್ಟು ಜನ, ಸಿಕ್ಕಾಪಟ್ಟೆ ಜನ CSK ಮಾತಾಡೋಕ್ಕೆ ನಾವು ಮುಂಚೆ ಬೆಚಾನ್ ಜನ ಮಾತಾಡ್ತಾ ಇದ್ರು. RCB ಗೆದ್ದೇ ಇಲ್ಲ, ಚೇಪಕಲ್ಲಿ ಗೆದ್ದೇ ಇಲ್ಲ, ಜಮಾನ ಆಗಿದೆ ಅಂತ ಮಾತಾಡ್ತಿದ್ರು. ಹೌದು, ಗೆದ್ದಲಿಲ್ಲ RCB ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಈ ಥರ ಮಾಡ್ತೀವಿ ಅಂತ. ನಾಯಿಗೆ ಹೊಡೆದು ನಾಯಿ ಹಿಡಿಪಿಡಿ ಅವ್ರು ಹೋಮಲ್ಲೇ ಡಾಮಿನೇಟ್ ಮಾಡ್ತೀವಿ ಅಂತ. ಯಾಕೆ ಅಂತಂದರೆ ಅವಾಗಿದ್ದಂಥ ಟೀಮ್ಗಳೇ ಬೇರೆ, ಇವಾಗಿದ್ದಂಥ ಟೀಮೇ ಬೇರೆ. ಮೋಸ್ಟ್ ಆಫ್ ಅಸ್ಸು ಮುಂಚೆ ಇರಲಿಲ್ಲ, ಇವಾಗ ನಾವು ಬಂದಿದ್ದೀವಿ. ಡೈರೆಕ್ಟರೇ ಬೇರೆ, ಕೋಚೇ ಬೇರೆ, ಪ್ಲೇಯರ್ಸೇ ಬೇರೆ. ವಿರಾಟ್ ಕೊಹ್ಲಿ ಒಬ್ಬರು ಮಾತ್ರ ನೋಡಿ ಅವಾಗಿಂದ ಇವಾಗವರೆಗೂ ಕೂಡ ಇದ್ದರು. ಆ ಒಂದು ಬ್ಯಾಗೇಜ್ನ ವಿರಾಟ್ ಕೊಹ್ಲಿ ಮಾತ್ರ ಕ್ಯಾರಿ ಮಾಡ್ತಾಯಿದ್ರು. ಮೋಸ್ಟ್ ಆಫ್ ದೆಮ್ಗೆ ಇದು ಹೊಸ ಮ್ಯಾಚ್ ಆಗಿತ್ತು. ಸೊ ಆ ಒಂದು ಹಳೆ ಚಾಡಿ ಏನಿತ್ತೋ ಅದನ್ನು ತೊಲಗಿಸಿದ್ವಿ ನಾವು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, BCCIನ ವೈಸ್ ಪ್ರೆಸಿಡೆಂಟ್ ರಾಜೀವ್ ಶುಕ್ಲಾ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರ ಬಗ್ಗೆ. ಏನಕ್ಕೆ ಇನ್ನೂ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ODI ಫಾರ್ಮೆಟ್ನ ಆಡ್ತಾ ಇದ್ದಾರಲ್ಲ, ಏನಕ್ಕೆ ಅವ್ರು ರಿಟೈರ್ಮೆಂಟ್ ರಿಲೇಟೆಡು, ಅವ್ರು ಸ್ಟೆಪ್ ಡೌನ್ ರಿಲೇಟೆಡು, ಅವ್ರು ಹಂಗಾಗಬೇಕು ಹಿಂಗಾಗಬೇಕು, ಯಾವಾಗ ರಿಟೈರ್ ಆಗ್ತಾರೆ ಅನ್ನೋ ರಿಲೇಟೆಡ್ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಏನು ಸಾಲದ ನಿಮಗೆ 2 ಫಾರ್ಮೆಟ್ ರಿಟೈರ್ಮೆಂಟ್ ಕೊಟ್ಟಿರುವಂಥದ್ದು? ಇನ್ನೊಂದು ಫಾರ್ಮೆಟ್ ಉಳಿಸ್ಕೊಂಡಿದ್ದಾರೆ, ಅಷ್ಟು ಬೇಗ ರಿಟೈರ್ ಆಗಬೇಕಾ ನಿಮಗೆ ಅವರು? ಇರಲಿ ಬಿಡಿ, ಆಡಲಿ ಬಿಡಿ, ಎಷ್ಟು ವರ್ಷ ಆಗುತ್ತೋ ಅವ್ರ ಕೈಲಿ ಆಡ್ದಷ್ಟು ವರ್ಷ ಆಡಲಿ. ಒಂದು ಫಾರ್ಮೆಟ್ ತಾನೇ ಉಳಿಸ್ಕೊಂಡಿರೋದೇನು, ಎಲ್ಲ ಫಾರ್ಮೆಟ್ ಏನು ಉಳಿಸ್ಕೊಂಡಿಲ್ವಲ್ಲ. ಏನು ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಕೊಡ್ತಾ ಇಲ್ಲ ಅಂತೆಲ್ಲ ಏನಿಲ್ವಲ್ಲ. ಆಡಲಿ ಬಿಡಿ, ಅವರು ಏನಕ್ಕೆ ಇವಾಗ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರು. ಎಲ್ಲರೂ ಹೇಳೋದೇ, ನನಗೆ ಯಾರು ರಿಟೈರ್ಮೆಂಟ್ ರಿಲೇಟೆಡ್ ತೆಗಿತಾರೋ ಹೋಗರು. ರಿಟೈರ್ಮೆಂಟ್ ಯಾವಾಗ ಕೊಡ್ತಾರೆ ವಿರಾಟ್ ಕೊಹ್ಲಿ? ರಿಟೈರ್ ಯಾವಾಗ ಆಗ್ತಾರೆ? ಅದೇ ಪ್ರೆಸ್ ಅವರೇ ಈ ಮೀಡಿಯಾದವ್ರನ್ನೇ ತೆಗಿಯೋದು. ಯಾವಾಗ ಆಗ್ತೀರಿ ಅಂತ ಎಲ್ಲರ ಹತ್ರ ಹಿಡ್ಕೊಂಡು ಹೋಗೋದು. ಕರೆಕ್ಟಾಗಿ ಕೊಟ್ಟಿದ್ದಾರೆ ಉತ್ತರನ. ಅಪ್ಡೇಟ್ ನಂಬರ್ 5, ಸಚಿನ್ ಆರ್ ವಿರಾಟ್ ಕೊಹ್ಲಿ ಅಂತ ಕಂಪ್ಯಾರಿಸನ್ ಅಂತ ಬಂದಾಗ ದಿನೇಶ್ ಕಾರ್ತಿಕ್ ಅವರು ಚೂಸ್ ಮಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಇನ್ ರೆಡ್ ಬಾಲ್ ಕ್ರಿಕೆಟ್, ವೈಟ್ ಬಾಲ್ ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಅಂತ ಪಿಕ್ ಮಾಡಿದ್ದಾರೆ. ಹೌದು, ಅದೇ ಥರನ ಪಿಕ್ ಮಾಡಬೇಕು. ಯಾಕಂದರೆ T20 ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು ಅವಾಗಿನ ಸ್ವಲ್ಪ ಮ್ಯಾಚ್ ಅಷ್ಟೇ ಆಡಿರೋಂಥವ್ರು T20 ಅಂತ ಬಂದಾಗ. ಓವರ್ ಆಲ್ ವೈಟ್ ಬಾಲ್ ಅಂತ ತೊಗೊಂಡು ನೋಡ್ತು ಅಂತ ಅಂದಾಗ ODIಯಲ್ಲಿ ಡಾಮಿನೇಷನ್ ಅಂತೂ ವಿರಾಟ್ ಕೊಹ್ಲಿ ಅವರು ತೋರಿಸಿದ್ದಾರೆ. ಜೊತೆಗೆ T20 ಕೂಡ ಅದೇ ಥರ ತೋರಿಸಿದ್ದಾರೆ. ಆಬ್ವಿಯಸ್ಲಿ ಚೂಸ್ ಮಾಡಲೇಬೇಕು ವಿರಾಟ್ ಕೊಹ್ಲಿನ. ಬಟ್ ರೆಡ್ ಬಾಲಲ್ಲಿ ಸಚಿನ್ ತೆಂಡೂಲ್ಕರ್ನಂತೂ ಮೀರ್ಸೋ ಮಾತೇ ಇಲ್ಲ ವಿರಾಟ್ ಕೊಹ್ಲಿ. ಸೊ ಆಬ್ವಿಯಸ್ಲಿ ಕರೆಕ್ಟಾಗೇ ಪ್ರಿಫರ್ ಮಾಡಿದ್ದಾರೆ. ಇದಿಷ್ಟು ಆಗಿತ್ತು ಮಗಳ ಆಫ್ ಕ್ರಿಕೆಟ್ ಅಪ್ಡೇಟ್ಸು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್. ಬಾಯ್.